ನಮಸ್ಕಾರ ದೇವರು. ಸುಮಾರು ಜನ ಆದರೆ ಭೈರವಾಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದೀರಾ, ಅವ್ರನ್ನ ಬಿಟ್ಬಿಡಿ, ನೀವೇ ಸಿಂಗಲ್ ಆಗಿ ಟ್ರಾವೆಲ್ ಮಾಡಿ ಅಂತ ತುಂಬ ಜನ ಆದರೆ ಹೇಳ್ತಾ ಇದ್ದೀರಾ. ಒಂದು ನಿಮಿಷ ಕೂಡ ನಾನು ಬಿಟ್ಟು ಇರಲ್ಲ ಅವನು. ಸೊ ನನ್ನನ್ನು ನಂಬಿ ಅವನು ಒಂದು 5 ಕಿಲೋಮೀಟರ್ಸ್ ಆದರೆ ಬಂದ್ಬಿಟ್ಟಿದ್ದಾನೆ. ಸೊ ನಮಸ್ಕಾರ ದೇವರು. ಬೆಳಗಿನಿಂದ ಸುಮಾರು ಒಂದು 10 ಕಿಲೋಮೀಟರ್ ಆದರೆ ನಡ್ಕೊಂಡು. ನಮಸ್ಕಾರ ದೇವರು. ಸೊ ಇವಾಗ ನಾನು ಬಂದ್ಬಿಟ್ಟು ಕಡಪದಲ್ಲೇ ಫೇಮಸ್ ಆಗಿರುವಂಥ ಸರ್ಕಲ್ಗಾದ್ರೆ ಬಂದಿದ್ದೀನಿ, ಕೋಟಿರೆಡ್ಡಿ ಸರ್ಕಲ್ ಅಂತ ಹೇಳ್ಬಿಟ್ಟು. ನಮಸ್ಕಾರ ದೇವರು. 17ನೇ ದಿನದ ಪ್ರಯಾಣ ಆದರೆ ಇವಾಗ ತಾನೇ ಸ್ಟಾರ್ಟ್ ಆಗ್ತಾ ಇದೆ. ಸುಮಾರು ಒಂದು ನೋಡಿ ಎಲ್ಲನೂ ಕೊಟ್ಟಿದ್ದಾರೆ ನಮ್ಮ ನಾಯಿಗೆ, ನಮ್ಮ ಭೈರವನ್ಗೆ. ನೋಡಿ ಬೋನ್ಸು. ಕಡಪ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದರೆ ಕೊಡ್ತು. ಜನರೆಲ್ಲ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ ನನಗೆ. ಸೊ ಥ್ಯಾಂಕ್ ಯು. ಸುಮಾರು ಪ್ಯಾಕೆಟ್ಸ್ ಅದೇ ಕೊಟ್ಟಿದ್ರು, ಏನೋ ಪೆಡಿಗ್ರೀನಂತೆ. ಸೊ ಎಲ್ಲನೂ ಒಂದು 5. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಒಂದು 17 ಕಿಲೋಮೀಟರ್ ಆದ್ರೆ ನಡ್ಕೊಂಡು ಬಂದು ಒಂದು ಬಾಕರಪೇಟೆಗಾದ್ರೆ ಬಂದಿದ್ದೀನಿ. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಒಂದು 22 ಕಿಲೋಮೀಟರ್ ಆದರೆ ನಡ್ಕೊಂಡ್ಬಂದು ಒಂದು ಗಾಜಿಪೇಟೆಗಾದರೆ ಬಂದಿದ್ದೀವಿ. ಇವತ್ತು ನೈಟು ಏನು ಸಿಗಲಿಲ್ಲ ಇಲ್ಲಿ. ಸೊ ಇಲ್ಲಿ ಬಂತಾ ಇದ್ದರೆ ಇಪ್ಪಿ ಒಂದು ಸಿಕ್ತು. ಇಪ್ಪಿ ಆದರೆ ತಗೊಂಡೆ ನಾನು. ಸೊ ಇಪ್ಪಿ ಮತ್ತು ಬರಬೇಕಾದ್ರೆ ಸ್ವಲ್ಪ ಒಂದು ಕಳ್ಳೆಪುರಿ ತೊಗೊಂಬಂದೆ. ನೋಡಿ ನಮ್ಮ ಭೈರವಾಗನಾದರೆ ನೋಡ್ತಾವನೆ ಏನು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೂತ್ಕೊಂಡಾದ್ರೆ ವೆಯ್ಟ್ ಮಾಡ್ತಾಯಿದ್ದಾನೆ. ಸೊ ನೈಟ್ ಏನಂದರೆ ಏನು ಸಿಗಲಿಲ್ಲ ಗೈಸ್. ಇಲ್ಲಿ ಬಂದಿದ್ದೆ 8:15 ಬಂದಿದ್ದೆ. ಇಪ್ಪಿ ಆದರೆ ಇತ್ತು, ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ನೀವು ನೋಡ್ಬೋದು. ಟೆಂಟ್ ಆದರೆ ಇಲ್ಲಿ ಹಾಕಿದ್ದೀನಿ. ಔಟ್ಸೈಡ್ ಯಾರು ಇಲ್ಲ ಗುರು ಇಲ್ಲಿ ಔಟ್ಸೈಡು. ಸೋಲೋ ಕ್ಯಾಂಪಿಂಗ್ ಆದರೆ ಹಾಕಿದ್ದೀನಿ. ಫೈನಲಿ ನಮ್ಮ ಊಟ ಆದರೆ ರೆಡಿ ಆಗೋಯ್ತು. ನೋಡಿ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಬಿಸಿಯಾಗಾದರೆ ರೆಡಿ ಆಗಿದೆ. ಸೊ ಅವನಿಗೆ ಸ್ವಲ್ಪ ಹಾಕಿದ್ದೀನಿ, ಅವನು ತಿಂತವನೆ. ನಾವಿಬ್ಬರು ತಿಂತಾಯಿದ್ದೀವಿ. ತಿನ್ನೋಣ, ತಿನ್ನರಾ. ನಮಸ್ಕಾರ ದೇವರು. 17ನೇ ದಿನದ ಪ್ರಯಾಣ ಆದರೆ ಇವಾಗ ತಾನೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನು ಕಾಜಿಪೇಟೆ ಬಿಟ್ಟಾದರೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 9:15 ಆದರೆ ಆಗ್ತಾ ಇದೆ. ಅವರ್ ಓಲ್ಡ್ ಭೈರವ ಇಸ್ ರೆಡಿ. ಭೈರವ 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 ಸೀತಾ ಓಲ್ಡ್ ಭೈರವ. ಇವತ್ತು ಸ್ವಲ್ಪ ನಡೀತಾ ಇದ್ದೇನೆ, ಪರವಾಗಿಲ್ಲ. ಸ್ವಲ್ಪ ನಡೀತಾ, ನಾನು ಬಿಟ್ಟೆ ಸ್ವಲ್ಪ ಹೊತ್ತು ನಡೀಲಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ವ್ಯಾಕ್ಸಿನೇಷನ್ ಮಾಡಿಸ್ನಲ್ವ, ಅದಕ್ಕಾಗಿ ನಡೆಯೋಕ್ಕಾಗಲಿಲ್ಲ ಅವನಿಗೆ. ಸ್ವಲ್ಪ ನಡೆಸ್ತೀನಿ, ಮತ್ತು ಸ್ವಲ್ಪ ಹೊತ್ತು ಎತ್ಕೊಂಡು ಹೋಗ್ತಾ ಇರ್ತೀನಿ ಅವನನ್ನು. ಸೊ ಜೈ ಹಿಂದ್. ನಮಸ್ಕಾರ ದೇವರು. ಬೆಳಗಿನಿಂದ ಸುಮಾರು ಒಂದು 10 ಕಿಲೋಮೀಟರ್ ಆದರೆ ನಡ್ಕೊಂಡು ಒಂದು ಗಾಜಿಪೇಟದಿಂದ ಒಂದು ಚೆನ್ನೂರ್ಗಾದರೆ ಬಂದಿದ್ದೀವಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 2:15 ಆದರೆ ಆಗ್ತಾಯಿದೆ. ಸೊ ರೋಡಲ್ಲಾದರೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಭೈರವಾಗನು ಮೇಲೆ ಮಿಸ್ಟರ್ ಭೈರವ ನಡೆಯಲ್ಲ ಗೈಸ್. ಅವನಿಗೆ ವ್ಯಾಕ್ಸಿನೇಷನ್ ಹಾಕ್ಸಿದವಾಗಿಂದ ಏನು ನಡೀತಾ ಇಲ್ಲ ಅಷ್ಟೊಂದು. ನಮಸ್ಕಾರ ದೇವರು. ಬೆಳಗಿನಿಂದ ಸುಮಾರು ಒಂದು 19 ಕಿಲೋಮೀಟರ್ ಆದರೆ ನಡ್ಕೊಂಡು. ಸೊ ಇವಾಗ ಒಂದು ಕಡಪಗಾದರೆ ಬಂದಿದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 6:15 ಆದರೆ ಆಗ್ತಾಯಿದೆ. ಸೊ ಈ ಕಡಪ ಜರ್ನಿ ಅನ್ನೋದು ತುಂಬ ಒಂದು ಹೆಚ್ಚು ಟೈಮ್ ಅನ್ನೋದು ಹಿಡಿಸ್ತು ನನಗೆ. ತುಂಬ ರಿಸ್ಕ್ ಆದರೆ ಮಾಡಿದೆ ಇಲ್ಲಿಗೆ ಬರೋಕ್ಕೆ. ಸೊ ಭೈರವಾಗ ನೋಡಿ ತುಂಬ ಸುಸ್ತಾಗೋಗಿದ್ದಾನೆ. ಊಟ ಆದರೆ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತಾ ಇದ್ದಾನೆ ಅವನು. ಸೊ ಇದು ಬಂದುಬಿಟ್ಟು ನಿಮಗೆ 7 ರೋಡ್ ಸರ್ಕಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಮೇಯ್ನ್ ನಿಮ್ಗೆ ಕಾಣಿಸ್ತಿದೆ ನೋಡಿ. 7 ರೋಡ್ ಸರ್ಕಲ್ ಇದು. ಸೊ ಇಲ್ಲಾದರೆ ಇದೀನಿ ನಾನು ಇವಾಗ. ಜೈ ಹಿಂದ್. ನಮಸ್ಕಾರ ದೇವರು. ನಾನು ಒಂದು ಕಡಪದ 7 ರೋಡ್ ಸರ್ಕಲಿಂದ ಸುಮಾರು ಒಂದು 7 ಕಿಲೋಮೀಟರ್ ಆದರೆ ನಡ್ಕೊಂಬಂದಿದ್ದೀನಿ. ಯಾರು ಹೆಲ್ಪ್ ಮಾಡಿಲ್ಲ ನನಗೆ ಸ್ಟೇ ಮಾಡೋಕ್ಕೆ. ಪೆಟ್ರೋಲ್ ಬಂಕ್ಸಲ್ಲಿ ಆಗಿರ್ಬೋದು ಮತ್ತು ದೇವಸ್ಥಾನಗಳೆಲ್ಲನೂ ಟ್ರೈ ಮಾಡಿದೆ. ಸೊ ಕೊನೆಗೆ ಇಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ನಮ್ಮ ಫಾಲೋವರ್ಸ್ ಇವರು ನಮಗೆ ಜಾಗ ಆದರೆ ಕೊಟ್ಟಿದ್ದಾರೆ ಇವತ್ತು. ನೋಡಿ ನಮ್ಮ ಭೈರವ ಫುಲ್ಲು ಟಯರ್ಡ್ ಆದರೆ ಆಗಿದ್ದೇನೆ. ಫುಲ್ ಆ ಕಡೆ ಈ ಕಡೆ ಒದ್ದಾಡ್ತಾ ಇದ್ದೇನೆ. ಜೈ ಹಿಂದ್. ನಮಸ್ಕಾರ ದೇವರು.
ಇವಾಗ ನಾನು ಬಂದುಬಿಟ್ಟು ಚರ್ಚ್ ಆಫ್ ಸೌತ್ ಇಂಡಿಯಾ ಹತ್ರ ಆದರೆ ಇದ್ದೀನಿ. ಸೊ ಈ ಚರ್ಚು ಕಡಪದಲ್ಲಾದರೆ ಬರುತ್ತೆ. ಸೊ ಸುಮಾರು 200 ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವಂತಹ ಚರ್ಚು, ತುಂಬ ಒಂದು ಫೇಮಸ್ ಆಗಿರುವಂತಹ ಚರ್ಚು. ಸೊ ಇಲ್ಲಾದರೆ ಇದ್ದೀನಿ, ಬಿಡ್ತೀನಿ ನಾನು, ಬಿಟ್ಕೋಬಾರ್ದು ನಾನು, ಹಿಂಗೆ ಬಿಟ್ಬಿಡ್ಬೇಕು ಫ್ರೀಯಾಗಿ. ಭೈರವ, ಮಿಸ್ಟರ್, ಮಿಸ್ಟರ್ ಕಮ್. ನೋಡಿ 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 ಏನೇನು ಮಾಡ್ತಾನೆ ಚರ್ಚ್ ಮುಂದೆ. ನಮಸ್ಕಾರ ದೇವರು. ಸೊ ಇವಾಗ ನಾವು ಬಂದುಬಿಟ್ಟು ಒಂದು ಕಡಪದ ಆರ್ಟ್ಸ್ ಕಾಲೇಜ್ಗಾದರೆ ಬಂದಿದ್ದೀವಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 5 ಗಂಟೆ ಆದರೆ ಆಗ್ತಾಯಿದೆ. ತುಂಬ ಜನ ಆದರೆ ವಾಕಿಂಗ್ ಮಾಡೋಕ್ಕೆ ಬಂದಿದ್ದಾರೆ ಇಲ್ಲಿ. ಎಲ್ಲರೂ ವಾಕಿಂಗ್ ಮಾಡ್ತಾಯಿದ್ದಾರೆ, ಕೆಲವರೆಲ್ಲ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ, ಮತ್ತು ಕೆಲವರು ರನ್ನಿಂಗ್ ಮಾಡ್ತಾಯಿದ್ದಾರೆ. ನೇಚರೆಲ್ಲ ಒಳ್ಳೆ ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ. ಆರ್ಟ್ಸ್ ಕಾಲೇಜ್ ಗ್ರೌಂಡ್ ಅಂತಾರೆ ಇದನ್ನು. ನೋಡಿ ನಮ್ಮ ಭೈರವಾಗ ನೋಡಿ ಇಲ್ಲಿ ಏನು ಮಾಡ್ತಾವನು ಅಂತ ಹೇಳ್ಬಿಟ್ಟು ಅವ್ನು ತಲಾಟೆಗೆ ನೋಡಿ ಗೈಸ್ ಬಿಟ್ಟರೆ ಸಾಕು. ನೋಡಿ ನೋಡಿ ಹೆಂಗೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು ನೋಡಿ, ಅವಾಗಿಂದ ಏನಾದ್ರು ಸಿಗಲಿ. ನಮಸ್ಕಾರ ದೇವರು. ಇವಾಗ ನಾನು ಬಂದುಬಿಟ್ಟು ಒಂದು ಆರ್ಟ್ಸ್ ಕಾಲೇಜ್ಗಾದರೆ ಬಂದಿದ್ದೀನಿ, ಆರ್ಟ್ಸ್ ಕಾಲೇಜ್ ಗ್ರೌಂಡ್ಗಾದರೆ ಬಂದಿದ್ದೀನಿ. ಸೊ ಈ ಪ್ಲೇಸ್ ಬಂದುಬಿಟ್ಟು ಒಂದು ಕಡಪದಲ್ಲಾದರೆ ಇರುತ್ತೆ. ನಮ್ಮ ಡಾಗ್ ಬಂದುಬಿಟ್ಟು ಫುಡ್ ಆದರೆ ತಿಂತಾಯಿದೆ. ಇಲ್ಲಾದರೆ ಫುಡ್ ಆದರೆ ಹಾಕಿದ್ದೀನಿ. ಬರಬೇಕಾದ್ರೆ ಇದರಲ್ಲಿ ತೊಗೊಂಬಂದುಬಿಟ್ಟಿದೆ ಪ್ಯಾಕೆಟ್ಸಲ್ಲಿ. ಸೊ ನಾನು ವಾಟರ್ ತಗೋ ಟೇಕ್. ఇది ನಾನು అందరికీ లైక్ కొట్టండి. థ్యాంక్ యూ. ನಮಸ್ಕಾರ ದೇವರು. ಸೊ ಇವಾಗ ನಾನು ಬಂದುಬಿಟ್ಟು ಕಡಪದಲ್ಲೇ ಫೇಮಸ್ ಆಗಿರೋಂಥ ಸರ್ಕಲ್ಗಾದರೆ ಬಂದಿದ್ದೀನಿ, ಕೋಟಿರೆಡ್ಡಿ ಸರ್ಕಲ್ ಅಂತ ಹೇಳ್ಬಿಟ್ಟು. ಕೋಟಿರೆಡ್ಡಿ ಅಂತ ಹೇಳಿದ್ರೆ ಅವರೊಂದು ಲಾಯರು. ಸೊ ಅವ್ರ ಹೆಸರು ಮೇಲೆ ಎಷ್ಟೊಂದು ಕಾಲೇಜಸ್ ಆದರೆ ಇದೆ. ಸೊ ಫೇಮಸ್ ಆಗಿರೋಂಥ ಸರ್ಕಲ್ಲು. ಸೊ ಈ ಸರ್ಕಲಲ್ಲಿ ಬಂದುಬಿಟ್ಟು 4 ರೋಡ್ಸ್ ಆದರೆ ಇರುತ್ತೆ. ಸೊ ಫಸ್ಟ್ ರೋಡ್ ಬಂದುಬಿಟ್ಟು ಆ ಕಡೆ ಬರುತ್ತೆ, ಒಂದು 7 ರೋಡ್ಸ್ ಸರ್ಕಲ್ಗಾದರೆ ಕನೆಕ್ಟ್ ಆಗುತ್ತೆ. ಮತ್ತು ಬ್ಯಾಕ್ ಸೈಡ್ ಬಂದುಬಿಟ್ಟು ಒಂದು ವಿಲೇಜಸ್ಗಾದರೆ ಹೋಗುತ್ತೆ. ಮತ್ತು ಈ ಕಡೆ ಬಂದುಬಿಟ್ಟು ಒಂದು ರೈಲ್ವೆ ಸ್ಟೇಷನ್ಗಾದರೆ ಹೋಗುತ್ತೆ. ಮತ್ತು ಬ್ಯಾಕ್ ಸೈಡ್ ಬಂದುಬಿಟ್ಟು ಒಂದು ISRTC ಒಂದು ಬಸ್ ಸ್ಟಾಪ್ಗಾದರೆ ಹೋಗುತ್ತೆ. ಸೊ ಇಷ್ಟೊಂದು ದೊಡ್ಡ ಸರ್ಕಲ್ ಇದು ಕೋಟಿರೆಡ್ಡಿ ಸರ್ಕಲ್ನ 360 ವ್ಯೂ ನೋಡ್ರಪ್ಪ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ ನೋಡಿ ಎಷ್ಟು ದೊಡ್ಡದಾಗಿದೆಯೋ. ಇದು ಬಂದುಬಿಟ್ಟು ಕಡಪದಲ್ಲೇ ಅತಿ ದೊಡ್ಡದಾಗಿರುವಂತಹ ಒಂದು ಸರ್ಕಲ್ಲು ನೋಡಿ. ಕಂಪ್ಲೀಟು ಎಲ್ಲ ಹೋಗ್ತಾ ಇದ್ದೀರಾ ನೋಡಿ ನೋಡಿ ಏನು ಮಾಡ್ತಾವನು. ನಾನು ನಮಸ್ಕಾರ ದೇವರು. ಇವಾಗ ಟೈಮ್ ಬಂದುಬಿಟ್ಟು 12:30 ಆದರೆ ಆಗ್ತಾಯಿದೆ. ಸೊ ನಾನು ಕಡಪ ಬಿಟ್ಟಾದರೆ ಹೋಗ್ತಾ ಇದ್ದೀನಿ. ಸುಮಾರು 2 ದಿನ ಆದರೆ ಇಲ್ಲಿದ್ದೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ಕಡಪ ಬಿಟ್ಟಾದರೆ ಹೋಗ್ತಾ ಇದ್ದೀನಿ. ಸೊ ಅಂಬೇಡ್ಕರ್ ಸರ್ಕಲ್ ಹತ್ರ ಆದರೆ ಇದ್ದೀನಿ ನಾನು ಇವಾಗ ಕಡಪ. ಸೊ ಭೈರವಾಗ ಏನಾದರೂ ಇದ್ದಾನೆ ನಮ್ಮ ಜೊತೆ. ಸೊ ಫುಲ್ ಬಿಸಿಲಾದರೆ ಹೊಡಿತಾ ಇದೆ. ಸ್ವಲ್ಪ ಲೇಟ್ ಆಗೋಯ್ತು ಇವನಿಂದನೇ. ಇವನ್ನೆಲ್ಲ ಫುಡ್ ತಿನ್ನಿಸ್ಕೊಂಡು ಕರ್ಕೊಂಬರೋಕ್ಕೆ ತುಂಬ ಲೇಟ್ ಆದರೆ ಆಗೋಯ್ತು. ನಮಸ್ಕಾರ ದೇವರು. ಇವಾಗ ಟೈಮ್ ಬಂದುಬಿಟ್ಟು 12:30 ಆದರೆ ಆಗ್ತಾಯಿದೆ. ಸೊ ನಾನು ಕಡಪ ಬಿಟ್ಟಾದರೆ ಹೋಗ್ತಾ ಇದ್ದೀನಿ. ಸುಮಾರು 2 ದಿನ ಆದರೆ ಇಲ್ಲಿದ್ದೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ಕಡಪ ಬಿಟ್ಟಾದರೆ ಹೋಗ್ತಾ ಇದ್ದೀನಿ. ಸೊ ಅಂಬೇಡ್ಕರ್ ಸರ್ಕಲ್ ಹತ್ರ ಆದರೆ ಇದ್ದೀನಿ ನಾನು ಇವಾಗ ಕಡಪ. ಸೊ ಭೈರವಾಗ ಏನಾದರೂ ಇದ್ದಾನೆ ನಮ್ಮ ಜೊತೆ. ಸೊ ಫುಲ್ ಬಿಸಿಲಾದರೆ ಹೊಡಿತಾ ಇದೆ. ಸ್ವಲ್ಪ ಲೇಟ್ ಆಗೋಯ್ತು ಇವನಿಂದನೇ.
ಇನ್ನೆಲ್ಲ ಫುಡ್ ತಿನ್ಸ್ಕೊಂಡು ಕರ್ಕೊಂಬರೋಕ್ಕೆ ತುಂಬ ಲೇಟ್ ಆದರೆ ಆಗೋಯ್ತು. ನಮಸ್ಕಾರ ದೇವರು. ಸೊ ನಾನಾದರೆ ಸ್ಟಾರ್ಟಿಂಗಲ್ಲಾದರೆ ಕಡಪಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಹೋಗಿದ್ದವಾಗಿಂದ ಒಂದು 7 ರೋಡ್ ಸರ್ಕಲಿಂದ ಬರ್ತಾ ಇರಬೇಕಾದ್ರೆ ಸುಮಾರು ಒಂದು 7 ಕಿಲೋಮೀಟರ್ಸ್ ಆದರೆ ನಡ್ಕೊಂಡು ಒಂದು ಹೈವೇ ರೋಡ್ಗಾದರೆ ಬಂದೆ. ಸೊ ಕೇಳಿದೆ ತುಂಬ ಜಾಗಗಳಲ್ಲಿ ಎಲ್ಲೋ ಹೆಲ್ಪ್ ಅನ್ನೋದು ಮಾಡಲಿಲ್ಲ. ಸೊ ಕೊನೆಗೆ ಒಂದು ಪ್ಲೇಸ್ಗಾದರೆ ಬಂದಿದೆ. ಸೊ ಅಲ್ಲಾದರೆ ಕಾಫಿ ಶಾಪಲ್ಲಾದರೆ ಕೊಟ್ಟಿದ್ರು ಪ್ಲೇಸು. ಆದರೆ ಯಾರಿಗೂ ಗೊತ್ತಿರಲಿಲ್ಲ ನಾನು ಈ ಥರ ಗಡ್ಬಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಏನು ಲೊಕೇಶನ್ ಏನು ಹಾಕಿರಲಿಲ್ಲ ನಾನು. ಸೊ ಆವಾಗ ನನಗೆ ಸ್ವಲ್ಪ ನಮ್ಮ ಫಾಲೋವರ್ಸ್ ಬಂದು ನಮಗೆ ಹೆಲ್ಪ್ ಮಾಡಿದ್ರು. ಇರೋದಕ್ಕೆಲ್ಲ ಜಾಗ ಕೊಟ್ಟರು. ಮತ್ತು ಒಬ್ಬ ಮೇಡಮು ನಮಗೆ ಒಂದು 2 ಡೇಸು ಇರೋದಕ್ಕೆಲ್ಲ ಫುಡ್ಡು ಮತ್ತು ಅಕಾಮಿಡೇಷನ್ ಎಲ್ಲ ಕೊಟ್ಟರು 2 ಡೇಸು. ಮತ್ತು ನಮ್ಮ ಒಂದು ನಾಯಿಗೆ ಫುಡ್ಡೆಲ್ಲ ಕೊಟ್ಟಿದ್ದಾರೆ ನೋಡಿ. ಇದರಲ್ಲೆಲ್ಲ ಇರೋದೆಲ್ಲ ಅವರೇ ಮೇಡಮ್ ಕೊಟ್ಟಿರೋದು, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಮತ್ತು ಇದರಲ್ಲಿ ಬಂದುಬಿಟ್ಟು ಸುಮಾರು ಒಂದು ನೋಡಿ ಎಲ್ಲನೂ ಕೊಟ್ಟಿದ್ದಾರೆ. ನಮ್ಮ ನಾಯಿಗೆ, ನಮ್ಮ ಭೈರವನ್ಗೆ ನೋಡಿ ಬೋನ್ಸು, ಮತ್ತು ನೋಡಿ ಇದೆಲ್ಲ ಫುಡ್ಡೇ ನೋಡಿ, ಎಲ್ಲ ಕಂಪ್ಲೀಟ್ ಫುಡ್ಡೇ ನಿಮ್ಗೆ ಇದರಲ್ಲಿ ಕಾಣಿಸ್ತಿರೋದು ನೋಡಿ. ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. ಎಲ್ಲ ನಾನು ಬಿಚ್ಚಿ ಇದರಲ್ಲಾದರೆ ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು ನಮ್ಮ ಭೈರವಾಗಿ 30 ಡೇಸ್ಗೆ ಆಗೋಷ್ಟು ಫುಡ್ ಆದರೆ ಕೊಟ್ಟಿದ್ದಾರೆ ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ಒಂದು 20 ಡೇಸ್ ಆದರೆ ಬರ್ಬೋದು. ಸೊ ಅಷ್ಟು ಫುಡ್ಡೆಲ್ಲ ಕೊಟ್ಟಿದ್ದಾರೆ. ಮತ್ತು ಒಳ್ಳೆ ಊಟ ಆದರೆ ಕೊಟ್ಟರು. ಎಲ್ಲ ಒಬ್ಬ ಮೇಡಮ್ ಆದರೆ ಕೊಟ್ಟಿದ್ದಾರೆ, ನನಗೆ ಹೆಲ್ಪ್ ಮಾಡಿದ್ರು. ಸೊ ಅವ್ರನ್ನ ಎಲ್ಲೂ ರಿವೀಲ್ ಮಾಡಲ್ಲ, ಫ್ಯೂಚರಲ್ಲಿ ತೋರಿಸ್ತೀನಿ. ಸೊ ತುಂಬ ಥ್ಯಾಂಕ್ ಯು ಮೇಡಮ್. ಮತ್ತು ಕಡಪ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದರೆ ಕೊಡ್ತು. ಜನರೆಲ್ಲ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ ನನಗೆ. ಸೊ ಥ್ಯಾಂಕ್ ಯು. ಸುಮಾರು ಪ್ಯಾಕೆಟ್ಸ್ ಅದೇ ಕೊಟ್ಟಿದ್ರು, ಏನೋ ಪೆಡಿಗ್ರೀನಂತೆ. ಸೊ ಎಲ್ಲನೂ ಒಂದು 5 kg ಪ್ಯಾಕೆಟ್ಸು 2 ಮತ್ತು ಇನ್ನೂ ಸುಮಾರು ಪ್ಯಾಕೆಟ್ಸ್ ಅದೇ ಕೊಟ್ಟಿದ್ರು. ಎಲ್ಲನೂ ಬಿಚ್ಚಿ ಒಂದು ಬ್ಯಾಗಲ್ಲಾದರೆ ಹಾಕಿದ್ದೀನಿ. ಸೊ ಮತ್ತು ಮೇಡಮ್ ಚೆನ್ನಾಗಿ ನೋಡಿಕೊಂಡ್ರು ನಮಗೆ ಒಂದು 2 ಡೇಸು. ಹೆಂಗೆ ಥ್ಯಾಂಕ್ಸ್ ಹೇಳೋದು ಅಂತ ನನಗಂತೂ ಗೊತ್ತಿಲ್ಲ. ಮತ್ತು ಸ್ವೀಟ್ಸು ಎಲ್ಲ ಅರೇಂಜ್ ಮಾಡಿದರು. ನಮ್ಮ ಭೈರವಾಗ ನೋಡಿ ಬ್ಯಾಕ್ ಸೈಡ್ ಆದರೆ ಇದ್ದಾನೆ, ಇಲ್ಲಿದ್ದಾನೆ, ಇಲ್ಲಿ ಮಲ್ಕೊಂಬಿಟ್ಟಿದ್ದಾನೆ, ನಿಮ್ಮ ಬ್ಯಾಕ್ ಸೈಡ್ ಕಾಣಿಸ್ತಾನೆ. ಮತ್ತು ನಿಮಗೆ ಒಂದು ರೀಲಲ್ಲಿ ವಾಟ್ರ್ ಬಾಟ್ಲ್ ತೋರಿಸಿದ್ನಲ್ವಾ. ಸೊ ವಾಟ್ರ್ ಬಾಟ್ಲು ಎಲ್ಲನೂ ಅವರೇ ಕೊಟ್ಟಿದ್ದೆ ನಮಗೆ. ತುಂಬ ಹೆಲ್ಪ್ಫುಲ್ ಮಾಡಿದ್ರು, ತುಂಬ ಹೆಲ್ಪ್ ಮಾಡಿದ್ರೆ ನನಗೆ ಕಡಪದವರೆಲ್ಲ. ಸೊ ನಾನು ಹೆಲ್ಪ್ ಯಾವತ್ತೂ ಮರೆಯೋಕ್ಕಾಗಲ್ಲ. ನಮಸ್ಕಾರ ದೇವರು. ಬೆಳಗ್ಗೆನಿಂದ ಸುಮಾರು ಒಂದು 17 ಕಿಲೋಮೀಟರ್ ಆದರೆ ನಡ್ಕೊಂಡ್ಬಂದು ಒಂದು ಬಾಕರಪೇಟೆಗಾದರೆ ಬಂದಿದ್ದೀನಿ. ಸೊ ನಿಮಗೆ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ ಕಡಪ 17 ಕಿಲೋಮೀಟರ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಜರ್ನಿ ಸ್ಟಾರ್ಟ್ ಮಾಡಿದ್ದು ಬಂದುಬಿಟ್ಟು 12 ಮೇಲೆ ಆಯಿತು. ಇವತ್ತು ತುಂಬ ಸುಸ್ತಾಗೋಗಿದೆ ಗೈಸ್ ನಡ್ಕೊಂಬಂದು. ಆ್ಯಕ್ಚುಲಿ ನಮ್ಮ ಭೈರವಾಗನೇನು ನಡೆದಿಲ್ಲ, ತುಂಬ ಎತ್ಕೊಂಬಂದಿದೆ ಸರಿ ಇತ್ತು. ಎಲ್ಲೂ ಗ್ಯಾಪ್ ಅನ್ನೋದು ತೊಗೊಂಡಿಲ್ಲ ಇವತ್ತು. ಸುಮಾರು ಒಂದು 15 ಕಿಲೋಮೀಟರ್ ಆದರೆ ನಡ್ಕೊಂಬಂದಿದ್ದೀವಿ, ಎಲ್ಲೂ ಗ್ಯಾಪ್ ತೊಗೊಂಡಿಲ್ಲ. ಮತ್ತೆ ಸ್ವಲ್ಪ ಹೊತ್ತು ಗ್ಯಾಪ್ ತೊಗೊಂಡು ಮತ್ತೆ 2 ಕಿಲೋಮೀಟರ್ ಆದರೆ ಬಂದಿದ್ದೀವಿ. ಸೊ ಇಲ್ಲಿ ಬಾಕರಪೇಟೆ ಹತ್ರ ಇದ್ದೀವಿ, ನಿಮ್ಮ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ. ಸೊ ಇನ್ನೂ ಒಂದು 6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನಾವು. ಜೈ ಹಿಂದ್. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಒಂದು 24 ಕಿಲೋಮೀಟರ್ ಆದರೆ ನಡ್ಕೊಂಡು ಕಡಪದಿಂದ ಒಂದು ಗೊಂಟಿಮಿಟ್ಟಾಗಾದರೆ ಬಂದಿದ್ದೀನಿ. ಕೋದಂಡರಾಮಸ್ವಾಮಿ ಟೆಂಪಲ್ಗಾದರೆ ಬಂದಿದ್ದೀನಿ. ಸೊ ನನ್ನ ಜೊತೆ ಭೈರವಾಗನಾದರೆ ಇದ್ದಾನೆ ನೋಡಿ, ಎಷ್ಟೊಂದು ಇದು ಮಾಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು. ಟೈಮ್ ಬಂದುಬಿಟ್ಟು 8:15 ಆದರೆ ಆಗ್ತಾಯಿದೆ. ತುಂಬ ಕತ್ಲೆ ಆಗೋಗಿದೆ ಗುರು. ಇವತ್ತು ನಡೆದು ತುಂಬ ಸುಸ್ತಾದರೆ ಆಗೋದೆ. ಸೊ ಇವಾಗ ಇಲ್ಲೇ ಒಂದು ಕ್ಯಾಂಪಿಂಗ್ ಆದರೆ ಹಾಕೊಳ್ಳೋಣ. ಇಲ್ಲಿ ಪಕ್ಕದಲ್ಲೇ ಪಾರ್ಕಲ್ಲಾದರೆ ಕ್ಯಾಂಪಿಂಗ್ ಹಾಕ್ಕೊತೀನಿ ಇವತ್ತು ಟೆಂಟನ್ನು. ಸೊ ಇಲ್ಲೇ ಆದರೆ ಮಲ್ಕೊತೀನಿ. ಜೈ ಹಿಂದ್. ನಮಸ್ಕಾರ ದೇವರು. ಸೊ ಇವಾಗ ಟೈಮ್ ಬಂದುಬಿಟ್ಟು 10 ಗಂಟೆ ಆದರೆ ಆಗ್ತಾಯಿದೆ. ನಾವು ದೇವಸ್ಥಾನ ಒಳಗಡೆ ಆದರೆ ಕ್ಯಾಂಪಿಂಗ್ ಆದರೆ ಹಾಕ್ಕೊಂಡಿದ್ದೀವಿ ಪಾರ್ಕಲ್ಲಿ. ಸೊ ನಮ್ಗೆ ಜಾಗ ಎಲ್ಲೂ ಸಿಗಲಿಲ್ಲ. ಭೈರವಾಗ ನೋಡಿ ಏನು ಆಟ ಆಡ್ಕೊತಿದ್ದಾನೆ ಅಂತ ಹೇಳ್ಬಿಟ್ಟು ಫುಲ್ಲು ಈ ಕಡೆ ಎಲ್ಲ ಆಟ ಆಡ್ಕೊತಾ ಇದ್ದಾನೆ. ಮತ್ತು ನಾನು ಹೇಳೋದು ಮರ್ತೋಗ್ಬಿಟ್ಟೆ, ನಮ್ಮ ಫಾಲೋವರ್ಸ್ ಆದರೆ ನಮಗೆ ತಿಂಡಿ ಆದರೆ ಕೊಟ್ಟಿದ್ದಾರೆ ಇವತ್ತು ನೈಟು. ಬಟ್ ಇಲ್ಲಿ ಕೂಡ ನಮ್ಮ ಫಾಲೋವರ್ಸ್ ಇದ್ದಾರೆ, ನನಗೆ ಗೊತ್ತಿರಲಿಲ್ಲ. ಬರ್ತಾ ಇರಬೇಕಾದ್ರೆ ತಂದು ಕೊಟ್ಟರು ನೋಡಿ. ಏನು ಬಜ್ಜಿ ಬೋಂಡ ಎಲ್ಲ ಕಟ್ಸ್ಕೊಂಬಂದು ಕೊಟ್ಟಿದ್ದಾರೆ. ಮತ್ತು ಹಂಗೆ ಒಂದು ಮಾಜಾ ಬಾಟ್ಲ್ ಆದರೆ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿಗೆ ಹೋದ ನೋಡಿ, ಟೆಂಟ್ ಒಳಗಡೆ ಹೋಗಿದ್ದಾನೆ. ಎಲ್ಲ ನೋಡಿ ಚೆಲ್ಲಾಪಿಲ್ಲ ಪೂರ್ತಿ ಆಟ ಆಡ್ತಾ ಇದ್ದಾನೆ. ನಾನು ಅಲ್ಲಿ ನೋಡಿ ಫುಲ್ಲು ಹೆವಿ ತುಂಟ ನಮ್ಮ ಭೈರವ. ಬಟ್ ನಿಮ್ಗೆ ಹೇಳ್ಕೊಂಡಿಲ್ಲ.
ದೇವರು, ಇವಾಗ ಟೈಮ್ ಬಂದ್ಬಿಟ್ಟು 8:30 ಆದರೆ ಆಗ್ತದೆ. ಸೊ ನಾನು ಬಂದ್ಬಿಟ್ಟು ಟೆಂಪಲ್ ಎಲ್ಲ ಆದ್ರೆ ಇದ್ದೀನಿ. ಹಾಯ್ ಬ್ರೋ. ಹಾಯ್ ಬ್ರೋ. ಭೈರವನ್ చూస్తారా ನಿಜಂగా ಗೈಸ್? ನಾನು ಹೆಸರು ಹೇಳ್ಕೊಟ್ಟಿಲ್ಲ, ಇದ್ರ ಭೈರವ ಅಂತ ಹೇಳ್ಬಿಟ್ಟು. ಆದರೆ ನೀವು ಹೇಳ್ತಾ ಇದ್ದಾರೆ, ಇಲ್ಲಿ ನಮ್ಮ ಫಾಲೋವರ್ಸ್ ಇದ್ದಾರೆ ನೋಡಿ ಗೈಸ್. ಇವ್ರಿಗೇನೋ ಗೊತ್ತಿಲ್ಲ, ಅಷ್ಟೊಂದು ಆಸೆ ಭೈರವ ಮೇಲೆ. ಸೊ ಅದಕ್ಕೋಸ್ಕರ ಅಲ್ಲಿಂದ ಓಡ್ಕೊಂಡಾದ್ರೆ ಬಂದಿದ್ದಾರೆ. ಸೊ ನೋಡಿ ಯಾವ ಥರ ಎತ್ಕೊತಾರೆ ಅಂತ ಹೇಳ್ಬಿಟ್ಟು. ಸೊ ಜೈ ಹಿಂದ್. ಬೆಳಗ್ಗೆನಿಂದ ಸುಮಾರು ಒಂದು 15 ಕಿಲೋಮೀಟರ್ ಆದರೆ ನಡ್ಕೊಂಡು ಸೊ ಇಲ್ಲೊಂದು ಪ್ಲೇಸ್ಗಾದರೆ ಬಂದಿದ್ದೀನಿ. ಸೊ ಇಲ್ಲಾದರೆ ಊಟ ಆದರೆ ಮಾಡ್ಕೊತಾ ಇದ್ದೀನಿ. ಬರೋ ರೋಡಲ್ಲಿ ಎಲ್ಲೂ ಫುಡ್ ಆದರೆ ಸಿಗಲಿಲ್ಲ. ರೈಸ್ಗಾದರೆ ಇಟ್ಟಿದ್ದೀನಿ. ರೈಸ್ ಆದರೆ ರೆಡಿ ಆಗ್ತಾಯಿದೆ. ಆಗೋಯ್ತು ರೈಸ್ ಆದರೆ. ನೋಡಿ ಗೈಸ್, ಟೊಮೊಟೊ ಗೊಜ್ಜಾದರೆ ರೆಡಿ ಮಾಡ್ತಾಯಿದ್ದೀನಿ. ಫೈನಲಿ ನಮ್ಮ ರೈಸ್ ಆದರೆ ರೆಡಿ ಆಗೋಯ್ತು. ಸೊ ಟೊಮೊಟೊ ಗೊಜ್ಜು ಅನ್ನ ಟೊಮೊಟೊ ಗೊಜ್ಜಾದರೆ ತಿಂದ್ಕೊಂಡು ನಮಗೇನು ಸುಮಾರು ಒಂದು 5 ಕಿಲೋಮೀಟ್ರ್ ಆದರೆ ಇದೆ ನಡ್ಕೊಂಡು ಹೋಗ್ಬೇಕು. ಭೈರವನಿಗೆ ಫುಡ್ ಹಾಕಿದ್ದೀನಿ. ಫುಡ್ ಆದರೆ ತಿಂತವನೆ. ಅವನಿಗೆ ಇನ್ಮೇಲೆ ಅನ್ನ ಸಾಂಬಾರು ಏನು ಇಡೋಲ್ಲ. ಅವನಿಗೆ ಸಪ್ರೇಟಾಗಿ ಫಾಲೋವರ್ಸ್ ಆದರೆ ಕೊಟ್ಟಿದ್ದಾರೆ ಫುಡ್ಡು, ಅದಾದರೆ ತಿಂತಾಯಿದ್ದಾನೆ. ನಮಸ್ಕಾರ ದೇವರು. ಬೆಳಗ್ಗೆನಿಂದ ಸುಮಾರು ಒಂದು 15 ಕಿಲೋಮೀಟರ್ ಆದರೆ ನಡ್ಕೊಂಡು ಸೊ ಇಲ್ಲೊಂದು ಪ್ಲೇಸ್ಗಾದರೆ ಬಂದಿದ್ದೀನಿ. ಸೊ ಇಲ್ಲಾದರೆ ಊಟ ಆದರೆ ಮಾಡ್ಕೊತಾ ಇದ್ದೀನಿ. ಬರೋ ರೋಡಲ್ಲಿ ಎಲ್ಲೂ ಫುಡ್ ಆದರೆ ಸಿಗಲಿಲ್ಲ. ರೈಸ್ಗಾದರೆ ಇಟ್ಟಿದ್ದೀನಿ. ರೈಸ್ ಆದರೆ ರೆಡಿ ಆಗ್ತಾಯಿದೆ. ಆಗೋಯ್ತು ರೈಸ್ ಆದರೆ. ನೋಡಿ ಗೈಸ್, ಟೊಮೊಟೊ ಗೊಜ್ಜಾದರೆ ರೆಡಿ ಮಾಡ್ತಾಯಿದ್ದೀನಿ. ಫೈನಲಿ ನಮ್ಮ ರೈಸ್ ಆದರೆ ರೆಡಿ ಆಗೋಯ್ತು. ಸೊ ಟೊಮೊಟೊ ಗೊಜ್ಜು ಅನ್ನ ಟೊಮೊಟೊ ಗೊಜ್ಜಾದರೆ ತಿಂದ್ಕೊಂಡು ನಮಗೇನು ಸುಮಾರು ಒಂದು 5 ಕಿಲೋಮೀಟ್ರ್ ಆದರೆ ಇದೆ ನಡ್ಕೊಂಡು ಹೋಗ್ಬೇಕು. ಭೈರವನಿಗೆ ಫುಡ್ ಹಾಕಿದ್ದೀನಿ. ಫುಡ್ ಆದರೆ ತಿಂತವನೆ. ಅವನಿಗೆ ಇನ್ಮೇಲೆ ಅನ್ನ ಸಾಂಬಾರು ಏನು ಇಡೋಲ್ಲ. ಅವನಿಗೆ ಸಪ್ರೇಟಾಗಿ ಫಾಲೋವರ್ಸ್ ಆದರೆ ಕೊಟ್ಟಿದ್ದಾರೆ ಫುಡ್ಡು, ಅದಾದರೆ ತಿಂತಾಯಿದ್ದಾನೆ. ನಮಸ್ಕಾರ ದೇವರು. ಬೆಳಗ್ಗೆನಿಂದ ಸುಮಾರು ಒಂದು 21 ಕಿಲೋಮೀಟರ್ ಆದರೆ ನಡ್ಕೊಂಡು ಒಂದು ಒಂಟಿಮಿಟ್ಟದಿಂದ ನಂದಲೂರ್ಗಾದ್ರೆ ಬಂದಿದ್ದೀನಿ. ಸೊ ಇಲ್ಲೆಲ್ಲೂ ಟೆಂಟ್ ಹಾಕ್ಕೊಳಕ್ಕಾದ್ರೆ ಜಾಗನೇ ಕೊಡಲಿಲ್ಲ ನಮ್ಮ ಭೈರವ ಇರೋ ಕಾರಣದಿಂದ. ಸೊ ಅದಕ್ಕೋಸ್ಕರ ನಾನು ಬೇರೆ ದೇವಸ್ಥಾನ ಪಕ್ಕದಲ್ಲಿ ಒಂದು ಮನೆ ಆದರೆ ಇದೆ, ಮನೆ ಮೇಲೆ ಆದರೆ ಹಾಕ್ಕೊಂಡಿದ್ದೀನಿ ಗುರು. ಯಾರಂದರೆ ಯಾರು ಇಲ್ಲ ಗುರು ಈ ಮನೆ ಮೇಲೆ. ಕಂಪ್ಲೀಟು ನಾನು ಭೈರವ ಇಬ್ಬರೇ ಇದ್ದೀವಿ. ಯಾರಂದರೆ ಯಾರು ಇಲ್ಲ ಗುರು, ಕಂಪ್ಲೀಟ್ ನಾನು ಭೈರವ ಇಬ್ಬರೇ ಇರೋದು. ನಿಮ್ಗೆ ಇಲ್ಲಿ ಮುಂದೆ ಕಾಣಿಸ್ತಾ ಇದೆ ನೋಡಿ, ನಮ್ಮದು ಬ್ಯಾಗೆಲ್ಲ ಅಲ್ಲಿ ಇಟ್ಟಿದ್ದೀವಿ. ಇಲ್ಲಾದರೆ ಇಟ್ಟಿದ್ದೀವಿ ಬ್ಯಾಗನ್ನು. ಸೊ ಈ ಪ್ಲೇಸಲ್ಲಿ ಯಾರಂದರೆ ಯಾರು ಇಲ್ಲ ಗುರು. ನಮಸ್ಕಾರ ದೇವರು. ಮಧ್ಯಾಹ್ನ ಊಟ ಮಾಡ್ಕೊಂಬಿಟ್ಟಿದೆ. ನೈಟ್ಗೂ ಆಗಷ್ಟು ಇಲ್ಲಿ ಎಲ್ಲೂ ಸಿಗಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೀರಾದರೆ ಖಾಲಿ ಆಗೋಗಿದೆ ನೋಡಿ. ಊಟ ಆದರೆ ಇಲ್ಲಿ ತಗೊಂಬಂದು ಇಟ್ಕೊಂಡಿದ್ದೀನಿ. ರೈಸು ಮತ್ತು ಟೊಮೊಟೊ ಗೊಜ್ಜಾದರೆ ಇದೆ. ಸೊ ನೀರಾದರೆ ಖಾಲಿ ಆಗೋಗಿದೆ. ಸೊ ನೀರಾದರೆ ಹಿಡ್ಕೊಂಬರ್ಕಾದ್ರೆ ಹೋಗ್ಬೇಕು ನಾವು. ಎಲ್ಲಾದರೂ ಕೆಳಗಡೆ ಏನಾದರೂ ಸಿಗುತ್ತೆ ನೋಡೋಣ ನೀರು. ಗುರು ಇಲ್ಲಿ ನೀರಾದರೆ ಹಿಡ್ಕೊಳಕ್ಕೆ ಬಂದಿದ್ದೀನಿ. ಸೊ ಟ್ಯಾಪ್ಸಲ್ಲಿ ನೀರೇ ಬರ್ತಾಯಿಲ್ಲ ಗುರು. ನೋಡಿ ಯಾವ ಟ್ಯಾಪಲ್ಲೂ ನೀರೇ ಬರ್ತಾಯಿಲ್ಲ. ಸೊ ಅಲ್ಲೇನೋ ನೀರು ಕಾಣಿಸ್ತಾ ಇದೆ, ಒಂದು ಕೆರೆ ಥರ ಹೋಗ್ತಾ ಇದೆ. ಸೊ ಆವಾಗಲೇ ಬಂದಿದ್ದೆ, ನೋಡಿದ್ದೆ ಅದನ್ನು. ಸೊ ಅಲ್ಲಿ ಹೋಗಿ ಹಿಡ್ಕೊಂಬರೋಣ. ಓ ಇಲ್ಲಾದರೆ ಇದೆ ಗುರು, ದೊಡ್ಡ ಕಾಲುವೆ ಆದರೆ ಹೋಗ್ತಾ ಇದೆ. ಸೊ ಇಲ್ಲಾದರೆ ಹಿಡ್ಕೊಳ್ಳೋಣ ನೀರು ಇವತ್ತು. ನೋಡಿ ಗುರು, ಇಲ್ಲಾದರೆ ಹಿಡ್ಕೊಂಡಿದ್ದೀನಿ ನೀರು. ಎಲ್ಲೂ ಇಲ್ಲ ಗುರು ನೀರಿಲ್ಲಿ. ಇಲ್ಲಾದರೆ ಹಿಡ್ಕೊಂಡಾದ್ರೆ ನಾವು ಹೋಗ್ತಾಯಿದ್ದೀವಿ. ನಾನು ಭೈರವಾಗನಾದರೆ ಬಂದಿದ್ವಿ. ಸೊ ಹೋಗ್ತಾಯಿದ್ದೀವಿ ಇಲ್ಲಿ. ಯಾರಾದರೂ ಯಾರೂ ಇಲ್ಲ ಗುರು ಈ ಪ್ಲೇಸಲ್ಲಿ. ನಮಸ್ಕಾರ ದೇವರು. ನಿನ್ನೆ ನಾವು ಒಂದು ಸ್ಮಶಾನದಲ್ಲಾದರೆ ಕ್ಯಾಂಪಿಂಗ್ ಆದರೆ ಹಾಕಿದ್ವಿ. ರಿಮೋಟ್ ಏರಿಯಾ ಅಂತ ಹೇಳಿದ್ದೆ ನಿನ್ನೆ ವೀಡಿಯೋದಲ್ಲಿ. ನೀವು ನೋಡ್ಬೋದು ಬ್ಯಾಕ್ ಸೈಡು ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಕಂಪ್ಲೀಟು ಸ್ಮಶಾನ ಗುರು ಇದು ನೋಡಿ. ಇನ್ನೂ ನಮ್ಮ ಟೆಂಟ್ ಆದರೆ ಇಲ್ಲೇ ಇದೆ. ನಿನ್ನೆ ಬಾಟ್ಲಲ್ಲಿ ಇಟ್ಟಿದೆ, ನಿಮಗೆ ತಿಳಿದಿರತ್ತೆ ನೋಡಿ. ಟೆಂಟ್ ಇನ್ನೂ ಇಲ್ಲೇ ಇದೆ ನೋಡಿ. ನಿಮಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನಿನ್ನೆ ಟ್ಯಾಪು ಓಪನ್ ಮಾಡಿದ ಹತ್ರ ನೋಡಿ, ಅಲ್ಲೇ ಟ್ಯಾಪ್ ಆದರೆ ಓಪನ್ ಮಾಡಿದ್ದೀನಿ ನಿನ್ನೆ. ಸೊ ಇಲ್ಲಿಂದ ಹಿಂಗೆ ಹೋಗಿ ನಾನು ಅಲ್ಲಿ ಕೆರೆದಲ್ಲಾದರೆ ನೀರು ಹಿಡ್ಕೊಂಡೆ. ಸೊ ಜೈ ಹಿಂದ್. ನಮಸ್ಕಾರ ದೇವರು.
ಸುಮಾರು ಜನ ಆದರೆ ಭೈರವಾಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದೀರಾ, ಅವನನ್ನು ಬಿಟ್ಬಿಡಿ, ನೀವೇ ಸಿಂಗಲಾಗೆ ಟ್ರಾವೆಲ್ ಮಾಡಿ ಅಂತ ತುಂಬ ಜನ ಆದರೆ ಹೇಳ್ತಾ ಇದ್ದೀರಾ. ಸೊ ಅವನು ನಾನಿಲ್ಲ ಅಂದರೆ ಒಂದು ನಿಮಿಷ ಕೂಡ ಇರಲ್ಲ. ಸೊ ಆದರೆ ಟ್ರೈ ಮಾಡಿದ್ದೆ, ನಾನು ಯಾರಿಗೊಬ್ರು ಕೊಟ್ಟಿದ್ದೆ. ಸೊ ಈ ಥರ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಧ್ಯಾಹ್ನವರೆಗೂ ಏನು ಊಟನೂ ಮಾಡಿಲ್ಲ, ಏನೂ ಮಾಡಿಲ್ಲ ಗೈಸ್, ಹಾಗೆ ಇದ್ದೋಗಿದ್ದಾನೆ. ಸೊ ಆ ಥರ ಒಂದು ನಿಮಿಷ ಕೂಡ ನಾನು ಬಿಟ್ಟು ಇರಲ್ಲ ಅವನು. ಸೊ ನನ್ನನ್ನು ನಂಬಿ ಅವನು ಒಂದು 5 ಕಿಲೋಮೀಟರ್ಸ್ ಆದರೆ ಬಂದುಬಿಟ್ಟಿದ್ದಾನೆ. ಸೊ ಅವಾಗಿಂದನೂ ನಾನೇ ತುಂಬ ಚೆನ್ನಾಗೇ ನೋಡ್ಕೊತಾ ಇದ್ದೀನಿ ಅವನನ್ನು. ಆ ಥರ ಏನು ಟಾರ್ಚರ್ ಏನು ಕೊಟ್ಟಿಲ್ಲ. ಸೊ ಆ ನಂಬಿ ಬಂದಿರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಅವನಿಗೆ. ಅವನು ಜೀವಿಸೋ ಒಂದು ಪ್ರತಿಯೊಂದು ದಿನವೂ ಒಂದು ಬ್ಯೂಟಿಫುಲ್ ಡೇ ಆಗಿ ನೋಡ್ಕೊತೀನಿ. ಪ್ರತಿ ದಿನವೂ ಒಂದು ಬರ್ಡೇಸೇ ಅವನಿಗೆ. ಸೊ ಆ ಥರ ನೋಡ್ಕೊತೀನಿ, ಏನು ಟಾರ್ಚರ್ ಏನು ಕೊಡ್ತಾಯಿಲ್ಲ ಅವನು. ಆ್ಯಕ್ಚುಲಿ ಅವ್ನು ನಡೀತಾ ಇಲ್ಲ, ನಾನೇ ಎತ್ಕೊಂಡಾದರೆ ಹೋಗ್ತಾಯಿದ್ದೀನಿ, ಬಟ್ ನಿಮಗೆ ಹೇಳ್ತಾ ಇಲ್ಲ ನಾನು. ಸೊ ನಾನು ಊಟ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಅವನಿಗೆ ಮಾತ್ರ ಪ್ರತಿದಿನವೂ ಊಟ ಆದರೆ ಹಾಕ್ತೀನಿ. ಸೊ ಇವತ್ತು ಕೂಡ ನಾನಾದರೆ ಊಟ ಮಾಡಿರಲಿಲ್ಲ. ಸೊ ಅವನಿಗೆ ಮಾತ್ರ ಹಾಕಿದ್ದೀನಿ. ಸೊ ಆ ಥರ ಅವನಿಗೆ ಫ್ಯೂಚರಲ್ಲಿ ಒಂದು ಟ್ರಾಲಿ ಕೂಡ ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಆಗೋಗಿದೆ ಟ್ರಾಲಿ ಎಲ್ಲ. ಸೊ ತೋರಿಸ್ತೀನಿ, ಇನ್ನು ಸ್ವಲ್ಪ ದಿನಗಳಲ್ಲಾದರೆ ಅದನ್ನು ರಿವೀಲ್ ಮಾಡ್ತೀನಿ. ಸೊ ಅವನಿಗೆ ಮೇಲೆ ಒಂದು ಸ್ವಲ್ಪ ಮಾಡಿಫಿಕೇಷನ್ ಮಾಡಿಸಿ ಬಿಸಿಲು ಬೀಳ್ದಿರ ಇರಲಿ ಅಂತ ಹೇಳ್ಬಿಟ್ಟು ಸೊ ಅದು ಕೂಡ ಎಲ್ಲ ರೆಡಿ ಮಾಡಿಸ್ತಾ ಇದ್ದೀನಿ. ಮತ್ತು ಪ್ರತಿಯೊಂದು ದಿನವೂ ನಾನು ಹೇಳಿದ್ನಲ್ವ, ಪ್ರತಿಯೊಂದು ದಿನ ಅವನು ಬ್ಯೂಟಿಫುಲ್ಲಾಗಿ ಒಂದು ಲೀವ್ ಮಾಡ್ತಾನೆ. ಸೊ ಒಳ್ಳೆ ಹೆಸರಾದರೆ ಅವನಿಗೆ ತಂದು ಕೊಡ್ತೀನಿ. ಸೊ ಎಲ್ಲ ಜವಾಬ್ದಾರಿಗಳಾದರೆ ಒಂದು ನಾನು ತಗೊತೀನಿ. ಥ್ಯಾಂಕ್ ಯು. ಅಟ್ಲೀಸ್ಟ್ ನಿಮ್ಗೆ ಏನು ಹೇಳಿ ಅಂತ ತುಂಬ ಜನ ಆದರೆ ಕೇಳ್ತಾ ಇದ್ದೀರಾ. ದಯವಿಟ್ಟು ನಮ್ಮ ಹಳೆ ರೀಲ್ಸನ್ನು ನೋಡಿ. ಸೊ ಇದಕ್ಕೆ ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ, ಫ್ಯೂಚರಲ್ಲಿ ಮಾಡ್ತೀನಿ, 100% ಮಾಡ್ತೀನಿ. ಮತ್ತು ಭೈರವ ಬಗ್ಗೆ ಮಾಡಿ ವ್ಲಾಗ್ಸ್ ಮಾಡಿ, ಅವ್ನು ಹೆಂಗೆ ಬಂದ, ಹೆಂಗೆ ಸಿಗ್ತಾ ನಿಮಗೆ ಅಂತ ಅದು ಕೂಡ ಕೇಳ್ತಾ ಇದ್ದಾರೆ ತುಂಬ ಜನ. ಅವನ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಅದು ಕೂಡ ಮಾಡ್ತೀನಿ. ಸೊ ಲೈವ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಲೈವ್ ಮಾಡ್ತೀನಿ. ಸೊ ನನಗೆ ಸಪೋರ್ಟ್ ಮಾಡಿ ಎಲ್ಲರೂ. ನಾನು ಖಂಡಿತ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಭೈರವ ಹೇಗೆ ಸಿಗ್ತಾ ಅದು ಕೂಡ ರೀಲ್ಸಲ್ಲಿದೆ ನೋಡಿ. ಸೊ ಅದ್ರ ಬಗ್ಗೆ ಕೂಡ ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ.